ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನಂತ ಅಂದರೆ B.Ed ವೆರಿಫಿಕೇಷನ್ ಸೆಕೆಂಡ್ ಲೀಸ್ಟನ್ನು ಬಿಟ್ಟಿದ್ದಾರೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಮತ್ತು ಕಟ್ ಆಫ್ ಬಗ್ಗೆನೂ ಕೂಡ ತಿಳಿಸಿದ್ದಾರೆ. ಓಕೆನಾ? ಸೊ ಅದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಲಿಕ್ಕೆ ಟ್ರೈ ಮಾಡಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲಿ ಲೇಟೆಸ್ಟ್ ನ್ಯೂಸು. B.Ed 2023-24 ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟ್ 6,000 ಮಾತ್ರ ಬಿಟ್ಟಿದ್ದಾರೆ. ಆಮೇಲೆ ಕಟ್ ಆಫು HK ಕ್ಯಾಂಡಿಡೇಟ್ಸ್, ಕಟ್ ಆಫ್ ಅದರ್ ಕ್ಯಾಂಡಿಡೇಟ್ಸ್. ಓಕೆನಾ? ಸೊ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನಾವು ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟು ಯಾವ ಥರ ಇದೆ ಅಂತ ಅನ್ನೋದ್ರ ಬಗ್ಗೆ ತಿಳಿದುಕೊಂಡು ಹೋಗೋಣ. 6,000. ಓಕೆನಾ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು 2-year B.Ed ಕೋರ್ಸ್ ಫಾರ್ ದ ಇಯರ್ 2023-24. ಸುಮಾರು 271 ಪೇಜಸ್ ಇದೆ. ನೀವು ಯಾವ ಡೇಟ್ ಬೆಂಗಳೂರು ಅರ್ಬನ್ದು ಇದೆ, ಇಲ್ಲಿ ಕೆಳಗಡೆ ಶಿವಮೊಗ್ಗ, ಚಿತ್ರದುರ್ಗ ತುಂಬಾ ಇದೆ. ಸೊ ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ಇದರ ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ನಿಂತಿದೆ ಅನ್ನೋದ್ರ ಬಗ್ಗೆ. ಓಕೆನಾ? ಕ್ವಿಟ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಲಿಕ್ಕೆ ಟ್ರೈ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟ್ ಕಟ್ ಆಫ್ ಪರ್ಸೆಂಟೇಜ್ ಫಾರ್ 2 years B.Ed ಕೋರ್ಸ್ ಫಾರ್ ದ ಇಯರ್ 2023-24 ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಅಂದರೆ HK ಕ್ಯಾಂಡಿಡೇಟ್ಸ್ ಅವರಿಗೆ ಎಷ್ಟಕ್ಕೆ ನಿಂತಿದೆ ಅಂತ ಹೇಳಿ ಕಟ್ ಆಫು 6,000 ಇದು. ಓಕೆನಾ? GM ರ್ಯಾಂಕು 73.83 ಮೇಲ್ ಅವ್ರಿಗೆ ಆಗಿರುತ್ತೆ. ಫಿಮೇಲ್ ಅವರಿಗೆ 73.83 ಸೇಮ್ ಆಗಿರ್ತದೆ. ಆಮೇಲೆ ನಂತರದಲ್ಲಿ SC ರ್ಯಾಂಕು 73.2069 ಆಗಿರ್ತದೆ. ಆಮೇಲೆ ಫಿಮೇಲ್ ಅವರಿಗೆ 73.2 ಹಿಂಗೆ ನಿಂತಿರ್ತದೆ. ಓಕೆನಾ? ಆಮೇಲೆ ಕನ್ನಡ ಮೀಡಿಯಮ್ಮು GM ರ್ಯಾಂಕಲ್ಲಿ ಕನ್ನಡ ಮೀಡಿಯಮ್ ಅವ್ರಿಗೆ 74.29167 ಇರುತ್ತೆ ಮೇಲ್ ಅವ್ರಿಗೆ. ಫಿಮೇಲ್ ಅವರಿಗೆ 74.5. ಓಕೆನಾ? ಮೇಲು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಮೇಲ್ ಅವರಿಗೆ 51.94ಕ್ಕೆ ನಿಂತಿರುತ್ತೆ. ಫಿಮೇಲ್ ಅವರಿಗೆ 68.83ಕ್ಕೆ ನಿಂತಿರುತ್ತೆ. ಓಕೆನಾ? ನಂತರದಲ್ಲಿ SC ರ್ಯಾಂಕು 73.20 69ಕ್ಕೆ ನಿಂತಿರುತ್ತೆ. ಆಮೇಲೆ ಫಿಮೇಲ್ ಅವರಿಗೆ 73.2. ಓಕೆನಾ? ನಂತರದಲ್ಲಿ ಮೇಲ್ ಅವ್ರಿಗೆ 73.75. ಆಮೇಲೆ ಫಿಮೇಲ್ ಅವ್ರಿಗೆ 73.81. ನಂತರದಲ್ಲಿ ಫಿಮೇಲ್ ಅವರಿಗೆ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅಂತ ಫಿಮೇಲಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರಿಗೆ 68.25ಕ್ಕೆ ನಿಂತಿರುತ್ತೆ. ಓಕೆನಾ? ನಂತರದಲ್ಲಿ ST ರ್ಯಾಂಕ್ ನೋಡೋದಾದರೆ ಮೇಲ್ ಅವರಿಗೆ 73.21ಗೆ ನಿಂತಿರುತ್ತೆ. ಫಿಮೇಲ್ ಅವರಿಗೆ 73.21ಗೆ ನಿಂತಿರುತ್ತೆ. ಆಮೇಲೆ ನಂತರದಲ್ಲಿ ಕನ್ನಡ ಮೀಡಿಯಮ್ ಇರುವಂತಹ ಮೇಲ್ ಕ್ಯಾಂಡಿಡೇಟ್ಸ್ಗೆ 73.76ಗೆ ನಿಂತಿರುತ್ತೆ. ಆಮೇಲೆ ನಂತರದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ಗೆ ಕನ್ನಡ ಮೀಡಿಯಮ್ ಇರುವಂತಹ ಫಿಮೇಲ್ ಕ್ಯಾಂಡಿಡೇಟ್ಗೆ 73.82ಗೆ ನಿಂತಿರುತ್ತೆ. ಆಮೇಲೆ ಫಿಮೇಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ 67.76ಕ್ಕೆ ನಿಂತಿರುತ್ತೆ. ಓಕೆನಾ? ಕ್ಯಾಟಗರಿ 1 ಅದೇ ರೀತಿ ನೀವು ನೋಡ್ಕೊತ ಹೋಗ್ಬೋದು ಸ್ನೇಹಿತರೆ. ಕ್ಯಾಟಗರಿ 1 ರ್ಯಾಂಕು 73.20. ಆಮೇಲೆ ಮೇಲ್ ಅವ್ರಿಗೆ ಆಗಿರ್ತಿದ್ದು. ಫಿಮೇಲ್ ಅವರಿಗೆ 73.19. ಆಮೇಲೆ ಕನ್ನಡ ಮೀಡಿಯಮ್ ಇರುವಂತಹ ಮೇಲ್ ಕ್ಯಾಟಗರಿ 1 ರ್ಯಾಂಕ್ ಕನ್ನಡ ಮೀಡಿಯಮ್ ಅವರಿಗೆ 73.80 ಆಗಿರ್ತದೆ. ನಂತರದಲ್ಲಿ ಫಿಮೇಲ್ ಅವ್ರಿಗೆ 73.82 ಆಗಿರ್ತದೆ. ಅದೇ ರೀತಿ ಫಿಮೇಲ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರಿಗೆ 68.08571 ಆಗಿರ್ತದೆ. ಓಕೆನಾ? ಇದೇ ರೀತಿ ನೀವು ಚೆಕ್ ಮಾಡ್ಕೋಬೋದು. ಓಕೆನಾ? ನೋಡ್ಕೊಳ್ಳಿ ಒಂದು ಸಲ, ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಓಕೆ, ಇದು HK ಅವ್ರದ್ದು ಕಟ್ ಆಫ್ ಲೀಸ್ಟ್ ಆಗಿರ್ತದೆ 6,000. ಓಕೆನಾ? ಈಗ ನಾನ್ HK ಅದರ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರಲ್ಲ ಅವ್ರದ್ದು ಕಟ್ ಆಫ್ ಎಷ್ಟಕ್ಕೆ ನಿಂತಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈ ಕಟ್ ಆಫ್ ಇರುವಂತಹ ವಿದ್ಯಾರ್ಥಿಗಳದ್ದು ಲೀಸ್ಟಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟಲ್ಲಿ ಬಂದಿರ್ತದೆ. ಓಕೆನಾ? ನೋಡಿ ಸ್ನೇಹಿತರೆ, ಇಲ್ಲಿ ಸೆಕೆಂಡ್ ವೆರಿಫಿಕೇಷನ್ ಲೀಸ್ಟ್ ಕಟ್ ಆಫು ಪರ್ಸೆಂಟೇಜ್ ಫಾರ್ 2 years B.Ed ಕೋರ್ಸ್ ಫಾರ್ ದ ಇಯರ್ 2023-24 ಆಲ್ ಕ್ಯಾಂಡಿಡೇಟ್ಸ್. ಇದು HK ಹೊರತುಪಡಿಸಿ ಆವಾಗಲೇ HK ಅವ್ರದ್ದು ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ 6,000 ಅಂತ ಹೇಳಿದೆ. ಓಕೆನಾ? ಸೊ ಈಗ ಆಲ್ ಕ್ಯಾಂಡಿಡೇಟ್ಸ್ ಅವ್ರದ್ದು ನೋಡೋಣ ಎಷ್ಟಕ್ಕೆ ನಿಂತಿದೆ ಅಂತ ಹೇಳಿ. GM ರ್ಯಾಂಕು 73.83 ಮೇಲ್ ಕ್ಯಾಂಡಿಡೇಟ್ ಅವ್ರಿಗೆ. ಆಮೇಲೆ ಫಿಮೇಲು 73.83ಕ್ಕೆ ನಿಂತಿದೆ. ಆಮೇಲೆ ಕನ್ನಡ ಮೀಡಿಯಮ್ಮು ಮೇಲ್ ಅವರಿಗೆ 74.29 ನಿಂತಿದೆ. ಫಿಮೇಲ್ ಅವರಿಗೆ 74.50ಕ್ಕೆ ನಿಂತಿದೆ. ಆಮೇಲೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರುವಂತಹ ಮೇಲ್ ಕ್ಯಾಂಡಿಡೇಟ್ ಅವರಿಗೆ 53.45ಕ್ಕೆ ನಿಂತಿದೆ. ಆಮೇಲೆ ಫಿಮೇಲ್ ಅವರಿಗೆ 69.61905ಗೆ ನಿಂತಿದೆ. ಓಕೆನಾ? ನೆಕ್ಸ್ಟ್ ನಂತರದಲ್ಲಿ
ಮೇಲ್ ಕ್ಯಾಂಡಿಡೇಟು ಎಸ್ ಸಿ ರ್ಯಾಂಕು 73.20, ಆಮೇಲೆ ಫಿಮೇಲು 73.20, ಓಕೆನಾ. ಆಮೇಲೆ ಕನ್ನಡ ಮೀಡಿಯಮ್ ಇರುವಂತಹ ಮೇಲ್ ಕ್ಯಾಂಡಿಡೇಟ್ ಅವ್ರಿಗೆ 73.75, ಆಮೇಲೆ ಫಿಮೇಲ್ ಅವ್ರಿಗೆ 73.81, 081, ಓಕೆ, ಇಷ್ಟಕ್ಕೆ ನಿಂತಿದೆ. ನಂತರದಲ್ಲಿ ಎಸ್ ಟಿ ರ್ಯಾಂಕು, ಕ್ಯಾಟಗರಿ 1 ರ್ಯಾಂಕು, 2A ರ್ಯಾಂಕು, 2B ರ್ಯಾಂಕು, ಥರ್ಡ್ ಎ ರ್ಯಾಂಕು, ಥರ್ಡ್ ಬಿ ರ್ಯಾಂಕು, ಓಕೆನಾ. ನೀವು ಚೆಕ್ ಮಾಡ್ಕೋಬೋದು, ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಇಲ್ಲಿರುವಂತಹ ಕಟ್ ಆಫ್ ಹೊಂದಿರುವಂತಹ ವಿದ್ಯಾರ್ಥಿಗಳು ಲೀಸ್ಟಲ್ಲಿ ಇರ್ತೀರಾ, ವೆರಿಫಿಕೇಷನ್ ಲೀಸ್ಟಲ್ಲಿ, ಓಕೆನಾ. ವೆರಿಫಿಕೇಷನ್ ಲೀಸ್ಟ್ ಆದ ತಕ್ಷಣ ನಿಮಗೆ ಏನು ಬಿಡ್ತಾರೆ ಅಂದರೆ ನಿಮ್ಮ ಕಾಲೇಜಲ್ಲಿ ಕಟ್ ಆಫ್ ಎಷ್ಟು ನಿಂತಿರುತ್ತೆ ಅನ್ನೋದು ಇದು ಮಾಡಿಕೊಂಡು ನಿಮ್ಮ ಅಲೋಕೇಟೆಡ್ ಅಂದರೆ ಅಲಾಟ್ಮೆಂಟ್ ಮಾಡ್ತಾರೆ, ಓಕೆನಾ, ಕಾಲೇಜ್ಗೆ. ಓಕೆ, ನಿಮ್ಮ ಕಟ್ ಆಫ್ ಅಲ್ಲಿ ಅಷ್ಟಕ್ಕೆ ನಿಂತಿದ್ರೆ ಆ ಕಾಲೇಜ್ ಸಿಗುತ್ತೆ. ನಂತರದಲ್ಲಿ ಮುಂದಿನ ಒಂದು ಇದರಲ್ಲಿ ಬರೋ ಥರ್ಡ್ ಲೀಸ್ಟು, ಫೋರ್ತ್ ಲೀಸ್ಟಲ್ಲಿ ಬರೋಂಥ ಚಾನ್ಸಸ್ ಇರುತ್ತೆ. ಕಾಲೇಜ್ ಇಲ್ಲ ಅಂದರೆ ನಿಮಗೆ ಆಪ್ಷನ್ ಎಂಟ್ರಿ ಮೂಲಕ ಇದು ಕೊಡ್ತಾರೆ, ಓಕೆನಾ. ಈಗ ವೆರಿಫಿಕೇಷನ್ ಮಾಡಿಸ್ಕೊಳ್ಳೋ ವಿದ್ಯಾರ್ಥಿಗಳು ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ, ಓಕೆನಾ. ಎಲ್ಲ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇನ್ನೊಂದ್ಸಲ ಚೆಕ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ನಿಮ್ಮ ನೋಡಲ್ ಕೇಂದ್ರಕ್ಕೆ, ಓಕೆನಾ. ಇದಿಷ್ಟು ಮಾಹಿತಿಯಾಗಿರುತ್ತೆ. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.